ನಮಸ್ಕಾರ. ಈ ದಿನದ ಕತೆ ನಿಮಗೆ ನಿದ್ರಾಹೀನ ರಾತ್ರಿಯನ್ನು ಉಂಟು ಮಾಡಬಹುದು. ಇದು ಅತಿ ಭಯಾನಕ ರಹಸ್ಯದಿಂದ ಕೂಡಿದ ಕೊಲೆ ಪ್ರಕರಣ, ಐಸ್ಬಾಕ್ಸ್ ಮರ್ಡರ್ಸ್. ಇವತ್ತು ನಾವು ಈ ಹಳೆಯ ಆದರೆ ರಕ್ತಸಿಕ್ತ ಕೊಲೆ ಪ್ರಕರಣವನ್ನು ವಿಸ್ತಾರವಾಗಿ ವೀಕ್ಷಿಸೋಣ. ಈ ಕತೆ ನಿಮ್ಮ ಮನಸ್ಸಿನಲ್ಲಿ ಭಯ ಮೂಡಿಸಲಿದೆ. ನೀವು ಸಿದ್ಧವೇ? ನವೆಂಬರ್ 1965 ಟೆಕ್ಸಾಸ್ನ ಹ್ಯೂಸ್ಟನ್ ನಗರ. ಒಂದು ಮನೆಯಲ್ಲಿ ಹಲವು ದಿನಗಳಿಂದ ಯಾರೂ ಕಾಣಿಸಿಕೊಳ್ಳದ ಕಾರಣ ನೆರೆಹೊರೆಯವರಲ್ಲಿ ಆತಂಕವನ್ನು ಹುಟ್ಟಿಸಿತು. ಮನೆಯ ಮಾಲೀಕರು ಫ್ರೆಡ್ ಮತ್ತು ಎಡ್ವಾ ರೋಜರ್ಸ್ ಕಾಣೆಯಾಗಿದ್ದರು. ಅವರ ಸಂಬಂಧಿಕರು ಮತ್ತು ನೆರೆಹೊರೆಯವರು ತುಂಬಾ ಚಿಂತಿತರಾಗಿದ್ದರು. ಪೊಲೀಸರು ಆ ಮನೆಯಲ್ಲಿ ಪ್ರವೇಶಿಸಿದರು. ಮನೆಯೊಳಗಿನ ನಿಶ್ಶಬ್ದತೆಯ ನಡುವೆ ಒಮ್ಮೆಲೆ ಭಯ ಆವರಿಸಿತು. ಅವರು ನೋಡಿದ ದೃಶ್ಯ ಅವರ ಹೃದಯವನ್ನು ತಕ್ಷಣವೇ ನಡುಗುವಂತೆ ಮಾಡಿತು. ಅವರಿಗೆ ತಟ್ಟೆಗಳಲ್ಲಿ ಆಹಾರವಲ್ಲ, ಆದರೆ ಅದರ ಬದಲಾಗಿ ಕಾಣಸಿಕ್ಕಿದ್ದು ಮನುಷ್ಯ ದೇಹದ ತುಂಡುಗಳು. ಐಸ್ ಬಾಕ್ಸ್ ಬಾಗಿಲು ತೆರೆದು ಅವರು ನೋಡಿದ ತಕ್ಷಣ ಹೆಪ್ಪುಗಟ್ಟಿದ ರಕ್ತದ ಹನಿಗಳು ನೆಲದಲ್ಲಿ ಹರಿಯುತ್ತಾ ಒಂದು ಭೀಕರ ದೃಶ್ಯ ಮೂಡಿಸಿತ್ತು. ಈ ಕ್ರೂರ ಕೃತ್ಯವನ್ನು ಎಸಗಿದ ಹಂತಕ ಯಾರು? ಪೊಲೀಸರು ತಕ್ಷಣವೇ ತನಿಖೆ ಪ್ರಾರಂಭಿಸಿದರು. ಕೊಲೆಯ ಶೈಲಿ ಅತ್ಯಂತ ಕ್ರೂರವಾಗಿತ್ತು. ಮನೆಯ ಬೇಸ್ಮೆಂಟ್ನಲ್ಲಿ ರಕ್ತದ ಕುರುಹುಗಳಿಲ್ಲದ ಒಂದು ಕೋಣೆ ಕಂಡುಬಂತು. ಆದರೆ ಅಲ್ಲಿ ಒಂದು ವಿಚಿತ್ರವಾದ ನಿಶ್ಶಬ್ದತೆ ಇತ್ತು. ಅಲ್ಲಿ ಕೊಲೆ ನಡೆದಿರಲಿಲ್ಲ, ಆದರೆ ಕೊಲೆ ಪ್ಲಾನ್ ಅಲ್ಲೇ ನಡೆದಿತ್ತು. ಹಂತಕನು ತನ್ನ ಕೆಲಸವನ್ನು ತುಂಬಾ ನೀಟ್ ಆಗಿ ಮತ್ತು ತಾಳ್ಮೆಯಿಂದ ಮುಗಿಸಿದ್ದ. ಈ ಕೊಲೆಯಾದ ದಿನದಿಂದ ಚಾರ್ಲ್ಸ್ ಸಂಪೂರ್ಣವಾಗಿ ನಾಪತ್ತೆಯಾಗಿದ್ದ. ಚಾರ್ಲ್ಸ್ ರೋಜರ್ಸ್ ಹ್ಯೂಸ್ಟನ್ನಲ್ಲಿ ಜನಿಸಿದ ಒಬ್ಬ ಬುದ್ಧಿವಂತ ವ್ಯಕ್ತಿ. ಅವನು ಬಾಲ್ಯದಿಂದಲೂ ಬಹಳ ಪ್ರತಿಭಾವಂತನಾಗಿದ್ದ, ಆದರೆ ಗಂಭೀರ ಸ್ವಭಾವದವನಾಗಿಯೇ ಉಳಿದ. ಅವನ ಮನಸ್ಸಿನೊಳಗಿನ ದ್ವೇಷ ಯಾರಿಗೂ ಅರ್ಥವಾಗಲಿಲ್ಲ. ಅವನ ಕುಟುಂಬದ ಬಗ್ಗೆ ಅವನಿಗೆ ಬೇಸರವಿತ್ತೆ. ಅವನ ಮೌನದ ಹಿಂದಿನ ಸತ್ಯವೇನು? ಅಂದಹಾಗೆ ಚಾರ್ಲ್ಸ್ ರೋಜರ್ಸ್ ಯಾಕೆ ಇಂತಹ ಒಂದು ಕ್ರೂರವಾದ ಕೃತ್ಯಕ್ಕೆ ಕೈ ಹಾಕಬೇಕಾಗಿತ್ತು? ಒಂದು ಆರ್ಥಿಕ ತೊಂದರೆ. ಚಾರ್ಲ್ಸ್ ಮತ್ತು ಅವನ ಪೋಷಕರ ನಡುವೆ ಹಣಕಾಸು ಸಂಬಂಧಿತ ಬಿಕ್ಕಟ್ಟು ಇತ್ತೆ. ಅವನು ಅವರ ಆಸ್ತಿ ಪಡೆದುಕೊಳ್ಳಲು ಈ ಕೊಲೆ ಮಾಡಿದನೇ? 2 ಮಾನಸಿಕ ಸ್ಥಿತಿ. ಬಹುಶಃ ಚಾರ್ಲ್ಸ್ ಮಾನಸಿಕ ಒತ್ತಡದಿಂದ ನರಳುತ್ತಿದ್ದ. ಒಂದು ಸಣ್ಣ ಕಾರಣವಷ್ಟೇ ಸಾಕು ಈ ದುರಂತ ನಡೆಯಲು. 3 ಸೇಯ ಥಿಯರಿ. ಕೆಲವರು ಚಾರ್ಲ್ಸ್ ರೋಜರ್ಸ್ ಸೇಯ ಏಜೆಂಟ್ ಆಗಿದ್ದನು ಎಂದು ಹೇಳುತ್ತಾರೆ. ಅವನು ಗುಪ್ತ ಕಾರ್ಯದಲ್ಲಿ ಭಾಗಿಯಾಗಿದ್ದ. ಈ ಕೊಲೆ ರಾಜಕೀಯ ಷಡ್ಯಂತ್ರದ ಭಾಗವೋ? ಚಾರ್ಲ್ಸ್ ರೋಜರ್ಸ್ ಕೊಲೆ ಮಾಡಿದ ವ್ಯಕ್ತಿಯೇ ಆಗಿದ್ದರೆ ಅವನು ಪರಾರಿ ಆದ? ಅವನ ಬಗ್ಗೆ ಒಂದು ಸುಳಿವು ಸಿಕ್ಕಿಲ್ಲ. ಒಬ್ಬ ವ್ಯಕ್ತಿ ಹೀಗೆ ಭೂಮಿಯಿಂದ ನಾಪತ್ತೆಯಾಗಬಹುದೇ? ಹ್ಯಾಟ್ಸ್ಫೀಲ್ಡ್ ಮತ್ತು ಜಾನ್ ಸ್ಮಿತ್ ಎಂಬ ಸಂಶೋಧಕರು ಐಸ್ಬಾಕ್ಸ್ ಮರ್ಡರ್ಸ್ ಎಂಬ ಪುಸ್ತಕದಲ್ಲಿ ಚಾರ್ಲ್ಸ್ ಮೆಕ್ಸಿಕೋ ಅಥವಾ ದಕ್ಷಿಣ ಅಮೆರಿಕಾದಲ್ಲಿ ಅಡಗಿಕೊಂಡಿರಬಹುದು ಎಂಬುದಾಗಿ ಬರೆದಿದ್ದಾರೆ. ಆದರೆ ಇದಕ್ಕೆ ಯಾವುದೇ ಖಚಿತ ಪುರಾವೆಗಳಿಲ್ಲ. ಹೀಗೆ ಈ ಪ್ರಕರಣ ದಶಕಗಳಾದರೂ ಅಂತ್ಯ ಕಂಡಿಲ್ಲ. ಈ ಕೊಲೆ ಪ್ರಕರಣಕ್ಕೆ ಇನ್ನೂ ಸ್ಪಷ್ಟ ಉತ್ತರ ಇಲ್ಲ. ಚಾರ್ಲ್ಸ್ ರೋಜರ್ಸ್ ಎಲ್ಲಿ ಹೋದ? ಅವನಿಗೆ ಏನಾಯಿತು? ಇಂದು 60 ವರ್ಷಗಳ ನಂತರವೂ ಐಸ್ಬಾಕ್ಸ್ ಮರ್ಡರ್ಸ್ ಒಂದು ಭಯಾನಕ ಮತ್ತು ಬಗೆಹರಿಯದ ರಹಸ್ಯವಾಗಿಯೇ ಉಳಿದಿದೆ. ನೀವು ಈ ಪ್ರಕರಣದ ಬಗ್ಗೆ ಏನನ್ನು ನಂಬುತ್ತೀರಿ? ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ರಹಸ್ಯಮಯ ಕೇಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಮುಂದಿನ ಬಾರಿ ಮತ್ತೊಂದು ಗೂಢಚರಿತ್ರೆ ನಿಮಗಾಗಿ ತರೋಣ.